ಬನ್ನಿ ಕೂತ್ಕೊಳ್ಳಿ. ಇರು ರಾಚಿ, ತಮ್ಮ ಬಂದ್ಮೇಲೆ ಇಬ್ರು ಒಟ್ಟಿಗೆ ಕೊಡ್ತೀವಿ. ನೀನ್ ಮಾಡಿದ ಐಡಿಯಾ ಸಖತ್ತಾಗಿತ್ತು ಅಶ್ಮಿತಾ. ಯಾವ ಮೂವಿಲೂ ಈ ತರ ಟ್ವಿಸ್ಟ್ ಇರೋದಿಲ್ಲ. ಮತ್ತೆ ನೀ ನನ್ನನ್ನ ಏನು ಅಂತ ಅನ್ಕೊಂಡೆ? ನಿನ್ ಪ್ಲಾನ್ ನನ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ನಾನ್ ನಿನಗ್ ತಾಳಿ ಕಟ್ಬೇಕಾಗತ್ತೇನೋ, ಟೆಂಪರರಿ ಹೆಂಡತಿಯಿಂದ ನೀನು ನನ್ನ ಪರ್ಮನೆಂಟ್ ಹೆಂಡತಿ ಆಗ್ಬಿಡ್ತೀಯನೋ ಅನ್ಕೊಂಡು ಟೆನ್ಷನ್ ಆಗ್ಬಿಟ್ಟಿದ್ದೆ. ನೀನ್ ಮತ್ತೆ ಜಾಸ್ತಿ ಯೋಚನೆ ಮಾಡ್ತಿದ್ಯಾ. ಆ ಚಾನ್ಸ್ ನಿನ್ಗೆ ಜನ್ಮದಲ್ಲಿ ಸಿಗಲ್ಲ. ನೀನ್ ಜಾಸ್ತಿ ಮಾತಾಡಿ ಅನಾವಶ್ಯಕವಾಗಿ ಸಿಕ್ಕಾಕೋಬೇಡ. ಬಾ. ನಡಿ. ಇದೇನಿದು? ನಾವು ಡೈನಿಂಗ್ ಟೇಬಲ್ ಮೇಲೆ ತಾನೇ ಕೂತ್ಕೊಂಡು ತಿನ್ನೋದು. ಕೆಳಗೆ ಯಾಕೆ ಇಟ್ಟಿದ್ದೀರಾ? ಅಲ್ದೆ ಎರಡೆರಡು ಎಲೆ ಇಟ್ಟಿದ್ದೀರಾ? ಇವತ್ತು ನಾವು ಕೆಳಗೆ ಕೂತ್ಕೋಬೇಕು. ಇವತ್ತು ಏಕಾದಶಿ, ತುಂಬ ಒಳ್ಳೆ ದಿನ. ಅದಕ್ಕೆ ಅದೇನಮ್ಮ, ಬೆಳಿಗ್ಗೆ ಹೇಗೋ ನಿನ್ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಲಿಲ್ವಲ್ಲ, ಅದಕ್ಕೆ ಏಕಾದಶಿ ದಿನ ಗಂಡನ್ ಪಕ್ಕ ಹೆಂಡತಿ ಕೂತ್ಕೊಂಡು ಎಲ್ಲಾನು ಪ್ರೀತಿಯಿಂದ ಬಡಿಸಿ ಗಂಡನ್ ಊಟ ಆದ್ಮೇಲೆ ಅವನ್ ತಿಂದಿರೋ ಎಲೆಲಿ ಹೆಂಡತಿ ಊಟ ಮಾಡಿದ್ರೆ ಅವರು 100 ವರ್ಷ ಮಕ್ಕಳು ಮೊಮ್ಮಕ್ಕಳ ಜೊತೆ ಪೂರ್ಣ ಆಯಸ್ಸು ಆರೋಗ್ಯದಿಂದ 100 ಕಾಲ ಚೆನ್ನಾಗಿರ್ತಾರೆ. ಬೇರೇನಾದ್ರೂ ತಿಂದ್ರೆ ಪಾಪನಾ? ಇದು ನಮ್ ಸಂಪ್ರದಾಯ ಕಣಮ್ಮ. ಅದು ಅಲ್ಲದೆ ಇದು ಅಮ್ಮನವ್ರ ಪ್ರಸಾದ. ಪ್ರಸಾದನ ಬೇಡ ಅನ್ಬಾರ್ದು. ಅದ್ ಹಾಗಲ್ಲ ಅತ್ತೆ, ಇಂಥದೆಲ್ಲ ನೀವು ಮುಂಚೆನೆ ಹೇಳ್ಬೇಕಲ್ವಾ? ಹೇಳೋದೇನು? ಅತ್ತೆ ಏನಂತ ಇದ್ದಾರೆ? ಹೀಗ್ ಮಾಡಿದ್ರೆ ಗಂಡ ಹೆಂಡತಿಗೆ ಒಳ್ಳೇದು ಅಂತಿದ್ದಾರೆ. ಒಂದ್ ವೇಳೆ ನೀವಿಬ್ರು ಗಂಡ ಹೆಂಡತಿ ಹೌದೋ ಅಲ್ವೋ? ಏನ್ ಪ್ರಶಾಂತ್, ನೀವಿಬ್ರು ಗಂಡ ಹೆಂಡತಿನೇ ತಾನೆ? ಹೌದು, ಮತ್ತೆ ನಾವಿಬ್ರು ಗಂಡ ಹೆಂಡ್ತಿನೇ. ಏನ್ ಅಶ್ಮಿತಾ, ನಾವು ಗಂಡ ಹೆಂಡ್ತಿನೇ ತಾನೆ? ವಾಂತಿ ಜಾಸ್ತಿ ಆಗಿ ಸುಸ್ತಾಗಿ ಸತ್ತೋದ್ನ ಬದುಕಿದೀನ ಅಂತ ನೋಡಕ್ ಬಂದ್ಯಾ? ಅಯ್ಯಯ್ಯೋ, ಅದೇನ್ ಅಶ್ಮಿತಾ ಹಾಗೆ ಹೇಳ್ತ್ಯಾ? ಮೊದ್ಲೇ ನಿಮ್ಗೆ ಶೋಭನ ಆಗಿಲ್ಲ ಅಂತ ತಾಳಿ ಬದಲಾಯಿಸೋ ಟೈಮಲ್ಲಿ ಪ್ರಾಬ್ಲಮ್ ಆಯ್ತು ಅಂತ, ಅದು ಅಲ್ದೆ ತಿನ್ನೋ ಟೈಮ್ಗೆ ವಾಮಿಟ್ ಆಯ್ತು ಅಂತ. ನಿನಗಿಂತ ಹೆಚ್ಚಾಗಿ ನಾನೇ ಚಿಂತೆ ಮಾಡ್ತಾ ಇದ್ದೀನಿ ಗೊತ್ತಾ ನಿನ್ಗೆ? ಎಷ್ಟೇ ಆದ್ರೂ ನನ್ ತಂಗಿ ತರ ನೀನು ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಬೇಡ್ಕೋಬೇಕು ಅಲ್ವಾ ನಾನು? ನೀನ್ ನನ್ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಒಳ್ಳೆ ಮನಸ್ಸಿರೋಳು, ಹೆಚ್ಚಾಗಿ ಮಾನವೀಯತೆ ಇರೋಳು ನಾನು. ಹಾಗಿರುವಾಗ ಫೀಲ್ ಆಗದೆ ಇರಕ್ ಹೇಗಾಗತ್ತೆ ಹೇಳು? ನನ್ ಮನಸ್ಸು ಒಪ್ಪಲ್ಲ ಅಶ್ಮಿತಾ. ಇವಾಗೇನು ನನ್ ತಲೆ ತಿನ್ನಕ್ ಬಂದ್ಯಾ? ಇಲ್ಲ ಅಶ್ಮಿತಾ, ನಿನ್ಗೆ ಧೈರ್ಯ ಹೇಳೋಣ ಅಂತ ಬಂದೆ. ಏನೇ ನಡೆದ್ರು ಎಲ್ಲ ನಮ್ಮೊಳ್ಳೇದಕ್ಕೆ ಅನ್ಕೋ ಅಶ್ಮಿತಾ. ಹಾ, ಇವಾಗೇನೋ ಮಿಸ್ ಆಯ್ತು ಅಂದ್ರೆ ಅದಕ್ಕಿಂತ ಮೀರಿದ್ದು ಇನ್ನೊಂದ್ ನಮ್ ಲೈಫಲ್ಲಿ ಏನೋ ಬರತ್ತೆ ಅಂತ ಅರ್ಥ. ಅಷ್ಟಕ್ಕೂ ನೀನು ಪ್ರಶಾಂತ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ಯಾ ಅಲ್ವಾ? ನಿನ್ ಫ್ಯೂಚರ್ ಮೇಲೆ ನೀನು ಕೋಟಿ ಆಸೆಗಳಿಟ್ಕೊಂಡಿರ್ತೀಯ ಅಲ್ವಾ? ಏನ್ ಪರವಾಗಿಲ್ಲ ಬಿಡು, ಮುಂದಕ್ಕೆ ಒಳ್ಳೆ ದಿನಗಳು ಬರುತ್ತೆ. ಆಗ ನಿನ್ ಹೊಟ್ಟೆನೂ ತುಂಬಿಕೊಳ್ಳುತ್ತೆ. ಅದಾದ್ಮೇಲೆ ನೀನ್ ಬೇಡ ಅಂದ್ರು ಇವಾಗ ಮಾಡಿದ್ಯಲ್ಲ ಅದು ದಿನ ಬರ್ತಾನೆ ಇರುತ್ತೆ. ನನ್ ಫುಲ್ ಸಪೋರ್ಟ್ ನಿನ್ಗೇನೆ ಇರುತ್ತೆ, ಓಕೆನಾ? ರೆಸ್ಟ್ ತಗೋ. ಏನ್ ಇವಳು ಹೀಗ್ ಮಾತಾಡ್ತಿದ್ದಾಳೆ? ನನ್ ಬಗ್ಗೆನಾದ್ರೆ ಗೊತ್ತಾಯ್ತಾ? ಅಥವಾ ಗೊತ್ತಿಲ್ದೆ ಕತ್ಲಲ್ಲಿ ಬಾಣ ಬಿಟ್ಲಾ? ಏನಾದ್ರೆ ನನ್ಗೇನು, ನಾನ್ ಮಾತ್ರ ಇವಳನ್ನ ಸುಮ್ನೆ ಬಿಡಲ್ಲ. ಶೌರ್ಯನಂತೂ ಬಿಡೋದೇ ಇಲ್ಲ. ಸ್ವಲ್ಪ ದಿನದ ಮುಂಚೆ ನಿಮ್ಮ ತಂದೆಯವ್ರಿಗೆ ಏನಾಯ್ತೋ ಏನೋ, ಮತ್ತೆ ವಾಪಸ್ ಬರ್ತಾರೋ ಬರಲ್ವೋ ಅನ್ನೋ ಗೊಂದಲದಲ್ಲಿದ್ವಿ ನಾವು. ಆಗ ನೀವೇ ಬಂದು
ನಾವು ಪ್ರೀತಿಸಿದೀವಿ, ಮದುವೆ ಮಾಡಿ ಅಂತ ಕೇಳಿದ್ರೆ ಆಲೋಚನೆ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ನಿನ್ನನ್ನ ಬಿಟ್ಕೊಡ್ಬಾರದು ಅನ್ನೋ ಉದ್ದೇಶದಿಂದ ನಿನ್ನನ್ನು ಬಿಟ್ಟಿರಕ್ಕಾಗದೆ ತಾಳಿ ಕಟ್ಟ. ಆದ್ರೆ ನಿನ್ನ ಒಪ್ಪಿಗೆ ತಗೊಳ್ದೆ. ಪ್ರೀತಿಸಿದ ಹುಡುಗಿ ಅಂತ ಬಿಟ್ಟು ಕೊಡೋಕ್ಕಾಗದೆ ಹಾಗೆ ತಾಳಿ ಕಟ್ಬಿಟ್ಟ. ನಿಜ ಜಾನಕಿ, 22 ವರ್ಷದ ಹಿಂದೆ ಪ್ರೀತಿ ಮಾಡಿದ್ದೀನಿ ಅಂತ ನಿನ್ ತಂಗಿ ಸಂಧ್ಯಾ ಹೇಳಿದ್ರೆ ಎಲ್ರೂ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿರೋರು. ಆದ್ರೆ ಅವರ ಮೌನ ಇಲ್ಲೊಬ್ರು ಪ್ರಾಣನ ತೆಗ್ದಿದೆ. 20 ವರ್ಷಕ್ಕೆ ನೀನ್ ಅಲ್ಲಿಗೆ ಹೋಗಿ ನಿನ್ ತಂಗಿ ಅಸ್ಥಿಗಳನ್ನ ತಗೊಂಡ್ಬರೋ ಅವಶ್ಯಕತೆ ಬಿತ್ತು. ಅಬ್ಬಾ, ಅಣ್ಣ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ದ ನೋಡಿದ್ಯಾ? ಇವ್ರ ಮಾತನ್ನ ಒಪ್ಕೊಳ್ಳೋದು ಅಸಾಧ್ಯ. ನಿಜಾನ ಧೈರ್ಯವಾಗಿ ಹೇಳ್ದೆ ಇದ್ರೆ ಎಷ್ಟು ನಷ್ಟ ಆಗತ್ತೆ ಅಂತ ನಿನಗೂ ಗೊತ್ತು. ಅದನ್ನ ನಾವು ಬೆಳೆಸಿರೋ ಅಂತ ಇವನು ಅರ್ಥ ಮಾಡ್ಕೊಳ್ದೇ ಇರೋದು ದುರಾದೃಷ್ಟ. ನಿಮ್ ಮೇಲಿರೋ ಗೌರವ ಭಯವಾಗಿ ಬದಲಾಗಿದ್ದಕ್ಕೆ ಆ ಧೈರ್ಯ ಬರ್ಲಿಲ್ಲ ಮಾವ. ಯಾವ್ದನ್ನ ಹೇಗ್ ಹೇಳ್ಬೇಕೋ ಅನ್ನೋ ಬುದ್ಧಿವಂತಿಕೆ ಸೀನುಗೆ ಇಲ್ಲ ದೊಡ್ಡಪ್ಪ. ಇವನಿಗೆ ತಿಳುವಳಿಕೆ ಇಲ್ಲ ಅಂದ್ರೆ ಏನಮ್ಮ ಅರ್ಥ? ಕೋಟ್ ಹಾಕೊಂಡು ಟೈ ಕಟ್ಕೊಂಡು ಆಫೀಸಿಗೆ ಹೋಗ್ತಾ ಇದ್ದೀನಿ ಅಂತ ಮನೆಯವ್ರನ್ನೆಲ್ಲ ನಂಬಿಸೋ ಅಂತ ತಿಳುವಳಿಕೆ ಇದೆ ಇವನ್ಗೆ.